ಈ ಹರಿಕಥಾ ಸತ್ಸಂಗವನ್ನ ನಾವು ಇನ್ನು ವೇದಿಕೆ ಇದ್ದಾರೆ ಅವಳು ಅಂತ ಹೇಳ್ಬೇಕಾಗ್ತದೆ. ಅವರು ಇನ್ನೂ ಕೇಳಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ನನಗೆ ಅಳಿಯ. ಹಾಗಾಗಿ ಅವನ ಹತ್ರ ಹೀಗೆ ಕೇಳಿದ್ದೆ ನಾನು. ಇದರಲ್ಲಿ ಸಂತ ಈಶ್ವರದಾಸ್ ಅಂತ ಕೊಟ್ಟಿದ್ದೇವೆ. ಅಳಿಯ ಬಂದ ದಿವಸ ಹೇಳಿದ ನಾವು ಸಂತ ಅಂತ ಬಂದ ತಪ್ಪು ಎಂತ ಕೇಳಿದೆ ನಾನು. ಸಂತ ಅಂತ ನಮಗೆಲ್ಲ ಅಳಿತೇನಿಲ್ಲ, ನಾನು ಸಂತ ಅಚ್ಯುತದಾಸ ಭದ್ರಗಿರಿ ಅಂತ ನಾನು ಓದಿದ್ರೆ ನನಗೆ ನಾನು ಹರಿದಾಸರಿಗೆಲ್ಲ ಆಗಿ ಅವರನ್ನು ನಮ್ಮನ್ನು ಓದಿಸಲು ಬೇಡ, ಅವರು ಇದು ಮಾಡಿದೆ. ಹಾಗೆ ಸನ್ಮಾನಿಸುವಂತದ್ದು ನಮ್ಮ ಕರ್ತವ್ಯ. ಈಶ್ವರದಾಸರಿಗೆ ಭಜನಾ ಮಂದಿರದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಶೆಟ್ಟರು ಹಾರ ಹಾಕಬೇಕಾಗಿ ಕೇಳಿಕೊಳ್ತೇನೆ. ಶಾಲು ಹಾಕಬೇಕಾಗಿ ಕೇಳಿಕೊಳ್ತೇನೆ. ಉಪಾಧ್ಯಕ್ಷರಾದಂತಹ ಶ್ರೀ ದೇವೀಶ್ ಶೆಟ್ಟಿ ಪುರಿಯ ಇವರು ಹಾರ ಹಾಕಬೇಕಾಗಿ ಕೇಳಿಕೊಳ್ತೇನೆ. ಸಮರ್ಪಣೆ ರಾಮ್ ಪ್ರಕಾಶ ಪುರಿಯ ಮತ್ತು ಯೋಗೀಶ ಕೊಂಡರೆಕಾರರು ಜೊತೆಯಾಗಿ ಕಮಲಪುಷ್ಪ ಸಮರ್ಪಿಸಿ ಹರಿದಾಸರ ಆಶೀರ್ವಾದ ತೆಗೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಅವರಿಗೆ ಶಾಶ್ವತವಾದಂತಹ ನೆನಪಿಗೋಸ್ಕರ ಸ್ಮರಣಿಕೆ, ನಮ್ಮ ಆರಾಧ್ಯ ಮೂರ್ತಿ ರಾಮಚಂದ್ರನ ಸ್ಮರಣಿಕೆಯನ್ನ ಅವರಿಗೆ ಮಂದಿರದ ಕಾರ್ಯದರ್ಶಿಗಳಾದಂಥ ಧನರಾಜ್ ಗುರಪ್ಪರು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಧನರಾಜನ ಅಂಶವೇ ಈ ಭಜನಾ ಮಂದಿರಕ್ಕೆ ಸ್ಥಳ ಒದಗಿಸಿಲ್ಲ ಅವರಿಗೆ. ಹಾಗೆ ಇನ್ನು ಮುಂದೆ ಒಂದು ಅದ್ಭುತ ಪ್ರತಿಭೆ ಹರಿದಾಸರ ಕಾರ್ಯಕ್ರಮ ಮೊದಲೇ ಸಂಬಂಧ ಪರಿಚಯ. ಈ ಹರಿದಾಸರ ಮುಖಾಂತರ ಒಂದು ಅದ್ಭುತ ಪ್ರತಿಭೆ ಶಿವರಾಮ್ ಭಾಗವತರು. ನನಗೆ ಶಬ್ದ ಸಿಗ್ತಿಲ್ಲ, ನನಗೆ ಹೇಳಲಿಕ್ಕೆ ದುಃಖ ಬರ್ತದೆ. ಇಷ್ಟು ಒಂದು ಟ್ಯಾಲೆಂಟೆಡ್ ಮನುಷ್ಯರು ಹಳ್ಳಿಗಾರಂತಹ ಪ್ರದೇಶದಲ್ಲಿ ಇರ್ತಾರೆ ಅನ್ನುವಂಥದ್ದೇ ಒಂದು ಸೋಜಿಗರ ವಿಷಯ. ಪೇಟೆಯಲ್ಲಿ ಕಲೀಲಿಕ್ಕೆ ಎಷ್ಟು ಅವಕಾಶ ಇವರು ಅವರಿಗೆ ಈ ಗೊತ್ತಿಲ್ಲದ ವಿಷಯಗಳಿಲ್ಲ. ದೇವೀಶ್ ಶೆಟ್ಟರು ಹಾರ ಹಾಕಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ರಾಮ್ ಪ್ರಕಾಶ್ ಪುರಿ ಮತ್ತು ಯೋಗೇಶ್ ಕೊನೆಗೆ ಧನರಾಜ್. ಹಾಗೆಯೇ ಇನ್ನೊಬ್ಬ ಆಪತ್ತನ್ನು ಸ್ವರಾಜ್ ಉಪ್ಪ ಈಶ್ವರ ಸ್ಮರಣೆಗಾಗಿ ವಿನಂತಿಸುತ್ತಾ ಇದ್ದೇವೆ. ಮೂವರು ಕಲಾವಿದರಿಗೂ
ಮಂದಿರದ ಪರವಾಗಿ ಸಮಸ್ತ ಜನತೆಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ಕೂಡ ಈ ಕಾರ್ಯಕ್ರಮ ಚೆಂದ ಕಾಣಲಿಕ್ಕೆ ತಾಳಬೇಕು, ತಕ್ಕ ಮೇಳಬೇಕು. ಅದು ಎರಡೂ ಇದ್ದಾಗ ಮಾತ್ರ ಬಹಳ ಆನಂದ ಸಿಗ್ತದೆ. ಸಹಜವಾಗಿ ಒಬ್ಬ ಕಲಾವಿದನಿಗೆ ಉತ್ತಮ ಸಾಕುಗಾರ ಇದ್ದಾಗ ಸಹಜ ಅವನ ಒಳಗಿಂದ ಹೊರ ಬರ್ತದೆ ವಿದ್ಯೆ. ಬಾಯಿ ಮಾತಾಡೋದಾಗಲಿಲ್ಲ, ಹೃದಯದ ಮೂಲಕ ಮಾತಾಡ್ತದೆ. ಆ ಹೃದಯ ಮಾತಾಡಿದಾಗ ನೀವೆಲ್ಲ ಸುಮ್ಮನೆ ಕೊಟ್ಕೊಂಡಿದ್ದೀರಿ. ಇದು ಎರಡು ಹೃದಯಗಳ ಸಮ್ಮಿಲನ. ಅದಕ್ಕೆ ನಾನು ಹೇಳೋದು, ದಿವಸ 24 ಗಂಟೆ ಇದೆ. 24 ಗಂಟೆಗಳಲ್ಲಿ 20 ನಿಮಿಷ ನಿಮಗಾಗಿ, ವೈಯಕ್ತಿಕವಾಗಿ ನಿಮಗಾಗಿ ಸಮಯ ಮೀಸಲಾಗಲಿ. ಒಂದು ಮರ ಎತ್ತರಕ್ಕೆ ಹೋಗಬೇಕಾದ್ರೆ ಬೇರೆ ಆಳಕ್ಕೆ ಹೋಗಬೇಕಾಗ್ತದೆ. ಹಾಗೆ ನಮ್ಮ ವ್ಯಕ್ತಿತ್ವ ಬಹಳ ಮೇಲ್ಮಟ್ಟಕ್ಕೆ ಹೋಗಬೇಕಾದ್ರೆ ನಮ್ಮ ಒಳಗಿನ ಅಂತರ್ಯ ನಾವು ಒಳಗಿಳಿದಾಗ ಖಂಡಿತವಾಗಿ ಸಿಗ್ತದೆ. ಉದಾಹರಣೆ ನಾನೇ ಇದ್ದೇನೆ, ನಾವು ಬೇರೆ ಯಾರು ಉದಾಹರಣೆ ಕೊಡುವುದಿಲ್ಲ.